2026 ರ ಜೂನ್ 15ರಂದು ಐಕ್ಯೂಒ ಯ 11 ಮಿಡ್ ರೇಂಜ್ ವಿಭಾಗದಲ್ಲಿ ಗೇಮಿಂಗ್ ಪ್ರಿಯರ ಕನಸಿನ ಫೋನ್ ಆಗಿ ಬಿಡುಗಡೆಯಾಯಿತು. 20,000 ರೂಪೀಸ್ 25,000 ರೂಪೀಸ್ ಬೆಲೆ ಶ್ರೇಣಿಯಲ್ಲಿ ಬಂದ ಈ ಸಾಧನವು ಫ್ಲ್ಯಾಗ್ಶಿಪ್ ಮಟ್ಟದ ಅನುಭವವನ್ನು ನೀಡುವಂತೆ ವಿನ್ಯಾಸಗೊಳಿಸಲ್ಪಟ್ಟಿದೆ. ಸ್ನ್ಯಾಪ್ಡ್ರ್ಯಾಗನ್ 8S ಜೆನ್ 3 ಪ್ರೊಸೆಸರ್ನ ಶಕ್ತಿಯಿಂದ ಇದು ಗೇಮಿಂಗ್ಗೆ ಅಗತ್ಯವಿರುವ ವೇಗ ಮತ್ತು ಸಾಮರ್ಥ್ಯವನ್ನು ಒದಗಿಸುತ್ತದೆ. ಪಬ್ಜಿ, ಬಿಜಿಎಂಐ, ಕಾಡ್ ಮೊಬೈಲ್ ಮುಂತಾದ ಹೈ ಫ್ರೇಮ್ ರೇಟ್ ಗೇಮ್ಸ್ಗಳನ್ನು ಯಾವುದೇ ಲ್ಯಾಗ್ ಇಲ್ಲದೆ ನಡೆಸುವ ಸಾಮರ್ಥ್ಯ ಹೊಂದಿರುವುದರಿಂದ ಗೇಮರ್ಗಳಿಗೆ ಇದು ವಿಶೇಷ ಆಕರ್ಷಣೆ. 6.78 ಇಂಚಿನ ಎಮೋಲೆಡ್ ಡಿಸ್ಪ್ಲೇ, 144 ಸಹ ರಿಫ್ರೆಶ್ ರೇಟ್ ಮತ್ತು ಸಾಚ 10 ಬೆಂಬಲವು ಆಟದ ಅನುಭವವನ್ನು ಹೆಚ್ಚು ಜೀವಂತಗೊಳಿಸುತ್ತದೆ. ಸಿನಿಮಾ ಮತ್ತು ವಿಡಿಯೋಗಳನ್ನು ನೋಡುವುದಕ್ಕೂ ಇದು ಅದ್ಭುತ ದೃಶ್ಯಾನುಭವ ನೀಡುತ್ತದೆ. 5,500 mAh ಸಾಮರ್ಥ್ಯದ ಬ್ಯಾಟರಿ 120 ಫಾಸ್ಟ್ ಚಾರ್ಜಿಂಗ್ನೊಂದಿಗೆ ಕೇವಲ 20 ನಿಮಿಷಗಳಲ್ಲಿ ಪೂರ್ಣ ಚಾರ್ಜ್ ಆಗುತ್ತದೆ. ದೀರ್ಘಕಾಲದ ಆಟದ ನಂತರವೂ ತಕ್ಷಣ ಚಾರ್ಜ್ ಮಾಡಿ ಮತ್ತೆ ಆಡಲು ಸಾಧ್ಯವಾಗುವುದರಿಂದ ಇದು ಗೇಮರ್ಗಳಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಕ್ಯಾಮೆರಾ ವಿಭಾಗದಲ್ಲಿ 50 MP OIS ಮುಖ್ಯ ಕ್ಯಾಮೆರಾ, 8 MP ಅಲ್ಟ್ರಾವೈಡ್ ಮತ್ತು 2 MP ಮ್ಯಾಕ್ರೋ ಲೆನ್ಸ್ಗಳೊಂದಿಗೆ ಸಾಮಾನ್ಯ ಫೋಟೋಗ್ರಫಿ ಅಗತ್ಯಗಳನ್ನು ಪೂರೈಸುತ್ತದೆ. ಮುಂಭಾಗದ 16 MP ಸೆಲ್ಫಿ ಕ್ಯಾಮೆರಾ ದಿನನಿತ್ಯದ ಬಳಕೆಗೆ ಸಾಕಷ್ಟು ಉತ್ತಮವಾಗಿದೆ. ಗೇಮ್ ಬೂಸ್ಟ್ ಮೋಡ್, ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಮತ್ತು 4 ಗೇಮ್ ವೈಬ್ರೇಷನ್ಗಳಂತಹ ವೈಶಿಷ್ಟ್ಯಗಳು ಆಟದ ಅನುಭವವನ್ನು ಇನ್ನಷ್ಟು ಜೀವಂತಗೊಳಿಸುತ್ತವೆ. ಆದರೆ ಕ್ಯಾಮೆರಾ ಸಾಮರ್ಥ್ಯವು ಫೋಟೋಗ್ರಫಿ ಪ್ರಿಯರಿಗೆ ಅಷ್ಟಾಗಿ ತೃಪ್ತಿ ನೀಡುವುದಿಲ್ಲ ಮತ್ತು ಫಂಟಚ್ OSನಲ್ಲಿ ಕೆಲವು ಬ್ಲೋಟ್ವೇರ್ ಅಪ್ಲಿಕೇಶನ್ಗಳು ಇರಬಹುದು. ಇವುಗಳ ಹೊರತಾಗಿ ಐಕ್ಯೂಒ ಯ 11 ಗೇಮಿಂಗ್ ಪ್ರಿಯರಿಗೆ ಅತ್ಯುತ್ತಮ ಆಯ್ಕೆ. ಮಿಡ್ ರೇಂಜ್ ಬೆಲೆಯಲ್ಲಿ ಇದು ಶಕ್ತಿ, ವೇಗ ಮತ್ತು ದೃಶ್ಯಾನುಭವವನ್ನು ಒಟ್ಟುಗೂಡಿಸುವ ಸಾಧನವಾಗಿ ಗೇಮಿಂಗ್ ಫೋನ್ಗಳ ಲೋಕದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ.